ರೈತರಿಗಿಲ್ಲದ ಶಕ್ತಿ ವಿದ್ಯಾರ್ಥಿಗಳಲ್ಲೇನಿತ್ತು? ಮೋದಿ ಸರ್ಕಾರದ ನಡುಬಗ್ಗಿತ. फ्रेंड्स पेपर लीक घटना से फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. ಮಿತ್ರೋದಿಂದ ಫ್ರೆಂಡ್ಸ್ ವರೆಗೆ ಇದು ಜೆನ್ಜಿ ಪವರ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ದೇಶದ ರಾಜಕೀಯದಲ್ಲಿ ಒಂದು ಅಪರೂಪದ ಘಟನೆ ನಡೆಯಿತು. ಯಾವಾಗಲೂ ದೇಶವನ್ನು ಉದ್ದೇಶಿಸಿ ಗಂಭೀರವಾಗಿ ಮಿತ್ರೋ ಅಂತ ಹೇಳ್ತಾ ಇದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕಿದ್ದಂತೆ ಮಧ್ಯರಾತ್ರಿ ಇನ್ಸ್ಟಾಗ್ರಾಮಿಗೆ ಬಂದು ಅತ್ಯಂತ ಶಾಂತವಾಗಿ ಫ್ರೆಂಡ್ಸ್ ಅಂತ ರೀಲ್ಸ್ ಮಾಡೋಕೆ ಶುರು ಮಾಡಿದ್ರು. ಈ ವಿಡಿಯೋ ನೋಡಿದ ತಕ್ಷಣ ಇಡೀ ದೇಶದ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದಂತೂ ನಿಜ. ಅಲ್ಲ, ಮೋದಿ ಸರ್ಕಾರದ ನಡು ಬಗ್ಗುತ್ತಾ ಅಥವಾ ಬಗ್ಗಿದ್ರೆ ಯಾಕೆ ಬಗ್ಗಿದ್ರು ಅಂತ. ಈ ಪ್ರಶ್ನೆ ಸಾಮಾನ್ಯ ಪ್ರಶ್ನೆ ಅಲ್ಲ. ಯಾಕಂತಂದ್ರೆ ಕಳೆದ 12 ವರ್ಷಗಳಲ್ಲಿ ಮೋದಿಯವರ ರಾಜಕೀಯ ಬಿಂಬ ಹೇಗಿತ್ತು ಅಂತಂದ್ರೆ ಅವ್ರು ಎಂದಿಗೂ ಸಹ ಬಗ್ಗೋದಿಲ್ಲ, ಅವ್ರ ಸರ್ಕಾರವೂ ಬಗ್ಗೋದಿಲ್ಲ ಅನ್ನೋ ರೀತಿಯಲ್ಲಿತ್ತು. ಕಳೆದ 1 ದಶಕದ ಘಟನೆಗಳನ್ನು ನೆನಪಿಸ್ಕೊಂಡ್ರೆ ಇದು ಅರ್ಥ ಆಗತ್ತೆ. ಒಮ್ಮೆ ಹಿಂತಿರುಗಿ ನೋಡಿ. ದೆಹಲಿಯ ಗಡಿಯಲ್ಲಿ 13 ತಿಂಗಳುಗಳ ಕಾಲ ಲಕ್ಷಾಂತರ ರೈತರು ಚಳಿ, ಮಳೆ, ಬಿಸಿಲಲ್ಲಿ ಕುಳಿತಿದ್ರು. ನೂರಾರು ರೈತರು ಪ್ರಾಣವನ್ನ ಕಳ್ಕೊಂಡ್ರು. ಅವರ ಶವಗಳು ಮನೆಗೆ ಹೋದ್ವೇ ಹೊರತು ಸರ್ಕಾರ ಬಾಗಿಲನ್ನ ತೆರೀಲೇ ಇಲ್ಲ. ಕೊನೆಗೆ ಚುನಾವಣೆ ಬಂದಾಗಲೇ ಕಾಯ್ದೆಯನ್ನ ಹಿಂತೆಗೆದುಕೊಂಡಿದ್ದು. ಇನ್ನು ಶಾಹೀನ್ ಬಾಗ್ನಲ್ಲಿ ವೃದ್ಧ ಅಜ್ಜಿಯಂದಿರು, ಸಣ್ಣ ಮಕ್ಕಳು ಕುಳಿತರು. ಸರ್ಕಾರ ಒಂದು ಕಾಮವನ್ನು ಸಹ ಬದಲಾಯಿಸಿಲ್ಲ. ದೇಶಕ್ಕೆ ಪದಕ ತಂದ ಕುಸ್ತಿಪಟು ಹೆಣ್ಮಕ್ಳು ರಸ್ತೆಯಲ್ಲಿ ಎಳೆದೊಯ್ಯಲ್ಪಟ್ಟಾಗ್ಲೂ ಸರ್ಕಾರ ಮೌನವಾಗೇ ಇತ್ತು. ಲಡಾಖ್ನ -ಡಿಗ್ರಿ ಚಳಿಯಲ್ಲಿ 21 ದಿನ ಉಪವಾಸ ಕುಳಿತಂತ ಸೋನಂ ವಾಂಗ್ಚುಕ್ ಅವರನ್ನ 170 ದಿನ ಜೈಲಿನಲ್ಲಿ ಇಡ್ಲಾಯಿತೇ ಹೊರತು ಸರ್ಕಾರ ಕರಗಲೇ ಇಲ್ಲ. ಅಂದ್ರೆ ಮೋದಿ ಸರ್ಕಾರದ ಸೂತ್ರ ಸ್ಪಷ್ಟವಾಗೇ ಇತ್ತು. ನೀವು ಕುಳಿತುಕೊಳ್ಳಿ, ನಾವು ಕೂತ್ಕೋತೇವೆ. ನೀವು ಸುಸ್ತಾಗ್ತಿರೇ ಹೊರತು ನಾವು ಸುಸ್ತಾಗೋದಿಲ್ಲ ಅನ್ನೋದಾಗಿತ್ತು. ಸೊ ಈ ಸರ್ಕಾರ ಕಣ್ಣೀರಿಗೆ, ಶವಗಳಿಗೆ, ಪದಕಗಳಿಗೆ ಕರಗೋದಿಲ್ಲ ಅನ್ನೋ ಮೆಸೇಜ್ ರವಾನೆ ಆಗಿತ್ತು. ಆದರೆ ಈಗ ಕೇವಲ 26 ದಿನದಲ್ಲಿ ಮೋದಿ ಇದಕ್ಕಿದ್ದಂತೆ ಕರಗಿ ಹೋದ್ರ? ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಉಕ್ಕು ಬಂತ? ಈ ಬದಲಾವಣೆಯ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಈ ಬಾರಿ ಕಥೆ ಕೇವಲ 100 ಜನರದ್ದಾಗಿರಲಿಲ್ಲ, 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳದ್ದಾಗಿತ್ತು. ದೇಶದಲ್ಲಿ ಪೇಪರ್ ಲೀಕ್ ಆಯಿತು. 46 ದಿನದಲ್ಲಿ ಮರುಪರೀಕ್ಷೆ ನಡೆಸಿ ನಾವು ನೀಟನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾಡಿದ್ದೇವೆ ಅಂತ ಸರ್ಕಾರ ಬೆಂತಟ್ಕೊಂಡ್ರೂ ಸಹ ಈ ಗೊಂದಲದಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಪ್ರಾಣವನ್ನು ಕಳ್ಕೊಂಡ್ರು. ಒಬ್ಬ ಮಗುವಂತೂ ಪರೀಕ್ಷೆಯ ದಿನ ಬೆಳಿಗ್ಗೆನೇ ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಈ ಸುದ್ದಿ 22 ಲಕ್ಷ ಮನೆಗಳಿಂದ ತಲುಪಿ ಲಕ್ಷಾಂತರ, ಕೋಟ್ಯಾಂತರ ಜನರ ಮನೆಗೆ ಮುಟ್ಟಿತು. ಇದರ ಬೆನ್ನಲ್ಲೇ ಮೋದಿ ಫೋನ್ ಹಿಡಿದು ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ಸ್ ಅಂತ ಕರಿತಾ ವಿಡಿಯೋ ಮಾಡೋಕೆ ಬಂದರು. ಸೋನಂ ವಾಂಗ್ಚುಕ್ ಅವರ ಷರತ್ತುಗಳನ್ನು ಒಪ್ಕೊಂಡ್ರು. ಕೇಸ್ ವಾಪಸ್ ಪಡಿತೇವೆ, ಪರಿಹಾರ ನೀಡ್ತೇವೆ, ಸಂಸತ್ತಲ್ಲಿ ಚರ್ಚಿಸ್ತೇವೆ ಅಂತ ಭರವಸೆ ಕೊಟ್ಟರು. ರೈತರ ವಿಷಯದಲ್ಲಿ 13 ತಿಂಗಳಾದರೂ ಒಪ್ಪದವರು ಇಲ್ಲಿ 26 ದಿನದಲ್ಲಿ ಒಪ್ಕೊಂಡ್ರು. ರೈತರು ಮತ್ತು ಕುಸ್ತಿಪಟುಗಳಲ್ಲಿ ಇಲ್ಲದ ಶಕ್ತಿ ಈ ಮಕ್ಕಳಲ್ಲಿ ಏನಿತ್ತು ಹಾಗಾದ್ರೆ? ಇದನ್ನು ತಿಳಿಬೇಕು ಅಂತಂದ್ರೆ ಪ್ರತಿಭಟನೆಯನ್ನು ಹತ್ತಿಕ್ಕೋಗೆ ಮೋದಿ ಸರ್ಕಾರ ಬಳಸ್ತಾ ಇದ್ದಂಥ ಹಳೆಯ ತಂತ್ರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಪ್ರತಿಭಟನೆಗಳು ಬಂದಾಗ ಎದುರಿಗಿರುವಂಥ ನಾಯಕನ ಮೇಲೆ ಆಂಟಿ ನ್ಯಾಷನಲ್, ಪಾಕಿಸ್ತಾನ್ ಬೆಂಬಲಿತ, ಚೀನಾ ಏಜೆಂಟ್ ಅಂತ ಟ್ಯಾಗ್ ಹಾಕಿ ಜನರ ಮನಸ್ಸಲ್ಲಿ ಗೊಂದಲ ಹುಟ್ಟಿಸೋದು ಸರ್ಕಾರದ ಹಳೆ ಶೈಲಿ. ರೈತರು ಮತ್ತು ಕುಸ್ತಿಪಟುಗಳ ಮೇಲೆ ಈ ತಂತ್ರ ಕೆಲಸ ಮಾಡಿತ್ತು. ಆದರೆ ಈ ಬಾರಿ ಸರ್ಕಾರಕ್ಕೆ ಆ ಟ್ಯಾಗ್ ಯಾರ ಮೇಲೆ ಹಾಕಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕಂತಂದರೆ ಈ ಆಂದೋಲನವನ್ನು ಯಾವೊಬ್ಬ ನಾಯಕ ಶುರು ಮಾಡಿರೋದಲ್ಲ. ಇದು ಕೆಲವು ಮಕ್ಕಳ ಆನ್ಲೈನ್ ತಮಾಷೆ ಮತ್ತು ಆಕ್ರೋಶದಿಂದ ಶುರುವಾಗಿದ್ದು. ಸೊ ಯಾವುದೇ ಧ್ವಜ ಇಲ್ಲ ಮಕ್ಕಳಿಗೆ, ಯಾವುದೇ ನಾಯಕರಿಲ್ಲ, ಇವರಿಗೆ ಕಚೇರಿನೂ ಇಲ್ಲ. ನಂತರ ಸೋನಂ ವಾಂಗ್ಚುಕ್ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಗುಂಪು ಸೇರಿದಾಗ ಸರ್ಕಾರಕ್ಕೆ ನಾಯಕರ ಹೆಸರನ್ನ ಹಾಳು ಮಾಡೋಕೆ ಸಾಧ್ಯ ಆಗಲೇ ಇಲ್ಲ. ಯಾಕಂದ್ರೆ ನಾಯಕರು ಅನ್ನೋದೇ ಇರಲಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೊ ವಿದ್ಯಾರ್ಥಿಗಳ ಮಾತು ಸ್ಪಷ್ಟವಾಗಿತ್ತು. ನಮಗೆ ಮುಖ ಮುಖ್ಯ ಅಲ್ಲ, ಪೇಪರ್ ಲೀಕ್ ನಿಲ್ಲಬೇಕು, ಜವಾಬ್ದಾರಿ ಹೊರಬೇಕು ಅನ್ನೋದು. ಈಗ ಮಕ್ಕಳಿಗೆ ಪಾಕಿಸ್ತಾನಿ, ಚೀನಾ ಏಜೆಂಟ್ ಅಂತ ಟ್ಯಾಗ್ ಕೊಟ್ಟರೆ ಅದು 22 ಲಕ್ಷ ಮನೆಗೆ, ಅಂದರೆ ಪ್ರತಿ ರಾಜ್ಯದ, ಪ್ರತಿ ಜಾತಿಯ, ರಾತ್ರಿ ಬೆಳಗಾಗೋದ್ರೊಳಗೆ ಓದುವ ಮಕ್ಕಳಿಗೆ ಪ್ರತಿಯೊಂದು ಮನೆಗೆ ಅದು ತಲುಪತ್ತೆ. ಸೊ ಹೀಗಾಗಿ ಸರ್ಕಾರದ ಹಳೆ ತಂತ್ರ ಗಾಳಿಯಲ್ಲಿ ತೂರು ಹೋಯಿತು. ಆದರೂ ಸರ್ಕಾರ ಗೋಧಿ ಮೀಡಿಯಾ ಮೂಲಕ, ತನ್ನ IT ಸೆಲ್ ಮೂಲಕ ಹಲವು ಪ್ರಯತ್ನಗಳನ್ನು ಮಾಡಿತ್ತು. ಆದರೆ ಯಾವುದೂ ಸಹ ಹೆಚ್ಚು ದಿನ ಬಳಕೆ ಆಗಿಲ್ಲ, ಹೆಚ್ಚು ದಿನ ಅದು ಯೂಸೇ ಆಗಿಲ್ಲ. ಅದು ಅವರಿಗೆ ಉಲ್ಟಾ ಹೊಡಿ. ಇನ್ನು ಎರಡನೇ ಮುಖ್ಯ ಕಾರಣ ಜೆನ್ಜಿ ಯೂತ್ ವೋಟ್ ಬ್ಯಾಂಕ್. ಹೌದು, ರೈತ ಚಳವಳಿ ಸಮಯದಲ್ಲಿ ಯಾವ ರೈತ
ಯಾರ ವೋಟರ್ ಎಂಬ ಲೆಕ್ಕಾಚಾರ ರಾಜಕಾರಣಿಗಳ ಬಳಿ ಇತ್ತು. ಆದರೆ ಈಗಷ್ಟೇ ಮತ ಚಲಾಯಿಸೋಕೆ ಶುರು ಮಾಡಿರುವಂಥ ಈ ಹೊಸ ಪೀಳಿಗೆ ಲೆಕ್ಕಾಚಾರ ಯಾರ ಹತ್ರನೂ ಇಲ್ಲ. ಸೊ ಈ ಪೀಳಿಗೆಯ ರಾಜಕೀಯ ನೆನಪುಗಳು ಒಂದೇ ವಾರದಲ್ಲಿ ಶುರುವಾಗಿ ಹೋಗ್ಬಿಡುತ್ತೆ. 18 ವರ್ಷದ ಮಗುವಿನ ತನ್ನ ಕಷ್ಟದ ಶ್ರಮ ವಾಟ್ಸಪ್ಪಲ್ಲಿ ಮಾರಾಟ ಆಗ್ತಾ ಇದ್ದಿದ್ದು, ಪೊಲೀಸರ ಲಾಠಿ ಬಿದ್ದಿದ್ದನ್ನು ನೆನ್ಪಿಟ್ಕೊಂಡು ಬಿಟ್ರೆ ಅದು ಜೀವನ ಪೂರ್ತಿ ಮರೆಯೋದಿಲ್ಲ. ಮೋದಿಗೆ ಯುವಕರಲ್ಲಿ ದೊಡ್ಡ ಫಾಲೋವಿಂಗ್ ಸಹ ಇತ್ತು. ಆದರೆ ಈ ಬಾರಿ ಯುವತಿಯರು ಮತ್ತು ಯುವಕರು ಮೋದಿ ವಿರುದ್ಧ ಮಾಡಿದಂಥ ವಿಡಿಯೋಗಳು ವೈರಲ್ ಆದಾಗ ತಮ್ಮ ಇಮೇಜ್ ಹಾಳಾಗ್ತಾ ಇರೋದು ಅವರಿಗೆ ಅರ್ಥ ಆಯಿತು. ಅದಕ್ಕೆ ಮಿತ್ರೋ ಬಿಟ್ಟು ಫ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು. ಸೊ ಈ ಹಿನ್ನೆಲೆಯಲ್ಲಿ ಲೈಟಿಂಗ್ ಹಾಕಿ ಪಕ್ಕಾ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡಿದ್ರು. ಕೋಪಗೊಂಡಿದ್ದಂಥ ಹೊಸ ಪೀಳಿಗೆಯ ಮತದಾರರಿಗೆ ಬನ್ನಿ ಪ್ಯಾಚಪ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿದ್ರು. ಯಾಕಂತಂದರೆ ಈ ಪೀಳಿಗೆ TV ಪ್ರೈಮ್ ಟೈಮ್ ಆ್ಯಂಕರ್ಸ್ಗಳನ್ನು ನೋಡೋದಿಲ್ಲ. ಇವರು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಇರ್ತಾರೆ. TV ಚರ್ಚೆಯನ್ನು ಸರ್ಕಾರ ಗೆಲ್ಬಹುದೇನೋ, ಆದರೆ ಸಾಮಾಜಿಕ ಜಾಲತಾಣದ ಅಲ್ಗೋರಿದಮ್ ಜೊತೆಗೆ ಹೋರಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಲಾಠಿ ಚಾರ್ಜ್ ವಿಡಿಯೋ ಕೋಟ್ಯಾಂತರ ಫೋನ್ಗಳನ್ನು ತಲುಪ್ತು. ಜೊತೆಗೆ ಜಮೀನು ಮಾರಿ ಒಡವೆ ಅಡ ಇಟ್ಟು ಕೋಚಿಂಗ್ ಕೊಡಿಸಿದಂಥ ತಂದೆ ತಾಯಂದ್ರು ಸಹ ರಸ್ತೆಗೆ ಬಂದರು. ಅಂದರೆ 2 ಪೀಳಿಗೆಯ ಮತದಾರರು ಸರ್ಕಾರದ ವಿರುದ್ಧ ನಿಂತುಬಿಟ್ರು. ಇನ್ನು 3ನೇ ಕಾರಣ 2024ರ ಮೈತ್ರಿ ರಾಜಕೀಯ ಮತ್ತು ಪಕ್ಷದ ಒಳಗಿನ ಒತ್ತಡ. ಇದು ಇಂಪಾರ್ಟೆಂಟ್ ಆಯ್ತಾ. 2019ನಲ್ಲಿ ಸರ್ಕಾರದ ಬಳಿ 300+ ಹೆಚ್ಚು ಸೀಟ್ಗಳು, ಪೂರ್ಣ ಬಹುಮತ ಇತ್ತು. ಆ ದಪ್ಪನೆಯ ಕವಚ ಪ್ರತಿಯೊಂದು ಪೆಟ್ಟನ್ನು ಸಹ ತಡಿತಾ ಇತ್ತು. ಆದರೆ 2024ಅಲ್ಲಿ ಏನಾಯಿತು? ಸರ್ಕಾರ ಮೈತ್ರಿಕೂಟದ ಮೇಲೆ ನಿಂತಿತು. ಮಕ್ಕಳ ಆಕ್ರೋಶದ ಹೊಣೆಯನ್ನು ಹೊರೋಕೆ ಯಾವ ಮೈತ್ರಿ ಪಕ್ಷನೂ ಸಿದ್ಧ ಇಲ್ಲ. ಇದಕ್ಕಿಂತ ದೊಡ್ಡ ವಿಷಯ ಅಂತಂದರೆ BJPಯ ಸ್ವಂತ ಮತದಾರರೇ ಪ್ರಶ್ನೆ ಮಾಡೋಕೆ ಶುರು ಮಾಡಿಬಿಟ್ರು. BJPಯ ಹಿರಿಯ ನಾಯಕ ಮಾಜಿ ಶಿಕ್ಷಣ ಸಚಿವ ಮುರಳಿ ಮನೋಹರ್ ಜೋಶಿಯವರೇ ಬಹಿರಂಗವಾಗಿ ಹೇಳ್ತಾರೆ, ಮಕ್ಕಳ ಕಾಳಜಿ ಸಮಂಜಸವಾಗಿದೆ, ಸಹಾನುಭೂತಿಯಿಂದ ಆಲಿಸಿ ಬಲಪ್ರಯೋಗ ಮಾಡಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆನೂ ಕೊಟ್ಬಿಟ್ರು. ಸ್ವಂತ ಪಕ್ಷದ ಹಿರಿಯ ನಾಯಕರು ಮತ್ತು ಸ್ವಂತ ಮತದಾರರೇ ತಿರುಗಿ ಬೀಳೋಕೆ ಶುರುವಾದಾಗ ಸರ್ಕಾರದ ಅಡಿಪಾಯ ಅಲ್ಲಾಡೋದು ಕಾಮನ್ ಅಲ್ವಾ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇಂಟರ್ನೆಟ್ ಬ್ಯಾನ್ ಬಗ್ಗೆ ಪ್ರಶ್ನೆಗಳು ಎದ್ವು. ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವು. ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕವರ್ ಮಾಡೋಕ್ಕೆ ಶುರು ಮಾಡಿದ್ವು. ಇಷ್ಟೆಲ್ಲ ಆದರೂ ಸರ್ಕಾರ ಎಲ್ಲವನ್ನೂ ಸಹ ನೀಡಿಲ್ಲ. ಮೋದಿ ಕ್ಷಮೆ ಕೇಳಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೂ ಕೊಡ್ತಾರೆ ಅಂತ, ಅಥವಾ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಮೋದಿ ಎಲ್ಲೂ ಹೇಳಲಿಲ್ಲ. ಸಚಿವರನ್ನ ಇವರು ಕಾಪಾಡ್ಕೊಂಡು ಬಂದಿದ್ದಾರೆ. 12 ವರ್ಷದಲ್ಲಿ ಮೋದಿ ಯಾರ ರಾಜೀನಾಮೆಯನ್ನು ಪಡೆದಿಲ್ಲ. ಯಾಕೆ ಅಂತಂದರೆ ರಾಜೀನಾಮೆ ಏನಾದರೂ ಒಪ್ಕೊಂಡ್ರೆ ಅಥವಾ ಅವರೇನಾದರೂ ರಾಜೀನಾಮೆ ಕೊಟ್ಟರೆ ತಮ್ಮ ಸರ್ಕಾರದ ತಪ್ಪನ್ನು ಒಪ್ಕೊಂಡಂತಾಗತ್ತೆ ಅನ್ನೋ ಭಯ BJPಗೆ ಮತ್ತು ಮೋದಿಗಿದೆ. ಸೊ ಸರ್ಕಾರ ಇಲ್ಲಿ ರಾಜಕೀಯ ಚದುರಂಗದ ಆಟ ಆಡಿದೆ. ಸೋನಮ್ ವಾಂಗ್ಚುಕ್ ಅವರ ಪ್ರತಿಭಟನೆಯನ್ನು ಸಮಾಧಾನ ಪಡಿಸಿ ಅವರನ್ನು ಪಕ್ಕಕ್ಕೆ ಸರಿಸ್ತು. ಕಾಗದದ ಭರವಸೆ ಕೊಟ್ಟು ಮಾತಲ್ಲೇ ಒಂದಿಷ್ಟು ಡೈಲಾಗ್ ಸುಡಿಸಿ ಕುರ್ಚಿಯನ್ನು ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ರೈತರಿಗೆ 13 ತಿಂಗಳ ನಂತರ ಕಾಯ್ದೆಗಳು ವಾಪಸ್ಸಾಯಿತು. ಆದರೆ ಮಕ್ಕಳಿಗೆ 26 ದಿನದಲ್ಲಿ ಉತ್ತರ ಸಿಕ್ಕಿದ್ರೂ ಸಹ ನಿಜವಾದ ಬೇಡಿಕೆ ಇನ್ನೂ ಬಾಕಿ ಇದೆ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವುದೇ ನಾಯಕ, ಧ್ವಜ, ಪಕ್ಷ ಇಲ್ಲದೇನೆ ಕೇವಲ 26 ದಿನದಲ್ಲಿ ದೇಶದ ಅತ್ಯಂತ ಸೋಕಾಲ್ಡ್ ಶಕ್ತಿಶಾಲಿ ಪ್ರಧಾನಿ ಯುವಕರನ್ನ ಸಮಾಧಾನ ಪಡಿಸೋಕೆ ರಸ್ತೆಗೆ ಬರುವಂತೆ ಮಾಡಿದ್ದು ಈ ಯುವ ಜನತೆಯ ಶಕ್ತಿ. ಸೊ ಈ ಜನಸಂದಣಿ ಹೀಗೇನೆ ನಿಂತ್ರೆ ಸರ್ಕಾರ ಇನ್ನಷ್ಟು ಬಗ್ಬೇಕಾಗ್ಬೋದು. ಯಾಕಂತಂದ್ರೆ ಅಲ್ಲಾಡ್ಸೋಕೆ ಸಾಧ್ಯ ಇರೋದು ಎಂದಾದ್ರೂ ಬಗ್ಲೇಬೇಕಾಗತ್ತೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಮೋದಿಯವರ ಈ ನಡವಳಿಕೆ ಬಗ್ಗುವಂತಿದ್ಯಾ ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.